ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗ ನಡೆದಿರುವಂಥ ದುರಂತ ಇದು. 4-5 ಮನೆಗಳಿತ್ತು, ಬಾಡಿಗೆಗೆ ನೀಡಲಾಗಿತ್ತು ಆ ಮನೆಗಳನ್ನು. ಮನೆಯಲ್ಲಿ ಹಲವು ಮಂದಿ ನೆಲೆಸಿದ್ರು. ಸುಮಾರು 18ಕ್ಕೂ ಹೆಚ್ಚು ಮಂದಿ ಆ ಮನೆಗಳಲ್ಲಿದ್ದರು. ಇದರಲ್ಲಿ 2 ಮನೆಗೆ ತೀವ್ರ ಹಾನಿಯಾಗಿದೆ, ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಈ 2 ಮನೆಯಲ್ಲಿದ್ದಂಥ 3 ಮೃತಪಟ್ಟಿದ್ದಾರೆ. 2 ಕುಟುಂಬಗಳ 3 ಸದಸ್ಯರು ಮೃತಪಟ್ಟಿರುವುದು. ಒಂದು ಮನೆಯಲ್ಲಿ 6 ಜನ ಇದ್ರು. ಆ ಮನೆಯಲ್ಲಿದ್ದಿದ್ದು ಬಿಹಾರ ಮೂಲದ ಕುಟುಂಬ. ಆ ಮನೆಯ 2 ಹೆಣ್ಣುಮಕ್ಕಳು ಮೃತಪಟ್ಟಿದ್ದಾರೆ. ಪಕ್ಕದ ಮನೆಯಲ್ಲಿ 2 ಇದ್ರು, ಅದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಶಾಂತ ಅನ್ನುವಂತ ಮಹಿಳೆ, 46 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಒಟ್ಟು 3 ಮೃತಪಟ್ಟಿದ್ದಾರೆ, 3 ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ತಕ್ಷಣಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಯಿತು. 4 ಗಂಟೆ 30 ನಿಮಿಷದ ಹೊತ್ತಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ, NDRF ಸಿಬ್ಬಂದಿ ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ್ರು. ಅವಶೇಷದ ಅಡಿಯಲ್ಲಿ ಒದ್ದಾಡ್ತಾ ಇದ್ದಂಥವರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ 3 ಕೂಡ ತೀವ್ರ ಗಾಯಗೊಂಡು ಇನ್ನೂ ಕೂಡ ಜೀವ ಉಳಿಸಿಕೊಂಡಿದ್ರು. ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯದಲ್ಲಿ 3 ಮೃತಪಟ್ಟಿದ್ದಾರೆ. 4-5 ಬಾಡಿಗೆ ಮನೆಗಳಿತ್ತು. ಅದರಲ್ಲಿ 2 ಕುಟುಂಬಕ್ಕೆ ಸೇರಿದ 3 ಮೃತಪಟ್ಟಿದ್ದಾರೆ. 3ರಿಗೆ ಗಾಯ ಆಗಿದೆ. ಬಿಹಾರ ಮೂಲದ ಕುಟುಂಬ, ಆ ಮನೆಯಲ್ಲಿದ್ದಿದ್ದು 6 ಜನ. ಅದರಲ್ಲಿ 2 ಪುಟ್ಟ ಮಕ್ಕಳು ಮೃತಪಟ್ಟಿದ್ದಾರೆ. ಇನ್ನೊಂದು ಮನೆಯಲ್ಲಿ ಬಾಲಕೃಷ್ಣ ಮತ್ತು ಶಾಂತ ದಂಪತಿ ವಾಸ ಇದ್ರು. ಅದರಲ್ಲಿ ಶಾಂತ ಮೃತಪಟ್ಟಿದ್ದಾರೆ, 46 ವರ್ಷದ ಶಾಂತ. 8 ವರ್ಷದ ಅನಾಮಿಕಾ ಅನ್ನುವಂಥ ಹೆಣ್ಣುಮಗು, ಪರಿ ಅನ್ನುವಂಥ ಹೆಣ್ಣುಮಗು ಮೃತಪಟ್ಟಿರೋದು. ಲಾಲ್ ಬಾಬು ಇವರ ಕುಟುಂಬ. ಲಾಲ್ ಬಾಬು ಮತ್ತು ಅವರ ಪತ್ನಿ ಇಂದು, ಜೊತೆಗೆ 4 ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿದ್ದರು. ಪಕ್ಕದ ಮನೆಯಲ್ಲಿ ಶಾಂತ ಮತ್ತು ಬಾಲಕೃಷ್ಣ ಇದ್ದರು. ಶಾಂತ ಬಾಲಕೃಷ್ಣ ದಂಪತಿ ಪೈಕಿ ಶಾಂತ ಅವರು ಮೃತಪಟ್ಟಿದ್ದಾರೆ. ಬಿಹಾರ ಮೂಲದ ಕುಟುಂಬದ ಪೈಕಿ ಅನಾಮಿಕಾ ಮತ್ತು ಪರಿ ಅನ್ನುವಂಥ ಹೆಣ್ಣುಮಕ್ಕಳು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ಭೇಟಿ ಕೊಟ್ಟಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ದೃಶ್ಯ ಇದು. ಬೆಳಗ್ಗೆ ಜಿಲ್ಲಾಧಿಕಾರಿ ದರ್ಶನ್ ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಚಿವ UT ಖಾದರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ, ಉತ್ತಮ ಚಿಕಿತ್ಸೆ ಸಿಗಬೇಕು ಯಾರು ಗಾಯಗೊಂಡಿದ್ದಾರೋ ಅವರಿಗೆ. ಇನ್ನು ಮೃತಪಟ್ಟವರಿಗೂ ಕೂಡ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ನಾನು ಕಂದಾಯ ಸಚಿವರ ಜೊತೆಗೂ ಕೂಡ ಮಾತನಾಡಿದ್ದೀನಿ. ಅಂದ್ರೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದೀನಿ ಅಂತ ಸುವರ್ಣ ನ್ಯೂಸ್ ಜೊತೆಗೆ UT ಖಾದರ್ ಮಾತನಾಡಿ. 4 ಗಂಟೆಗೆ ಮಲಗಿದ್ದೇವೆ. ಮಲಗುವಾಗ ಸೌಂಡ್ ಬಂತು. ಓಡಿ ಹೋಗಿ ಹೊರಗಡೆ ಬಂದು ಎಲ್ಲ ಮನೆಯವರು ಕೂಗಾಡ್ಲಿಕ್ಕೆ ಶುರು. ನಮ್ಮ ಮನೆ ಎಲ್ಲ ನೋಡುವಾಗ ಈ ತರ ಆಗಿದೆ. ಮತ್ತೆ ನಾನು ಸೀದಾ ಓಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಬಂದರು ಪೊಲೀಸ್ದವರು. ಬಂದು ಎಲ್ಲರಿಗೆ ಫೋನ್ ಮಾಡಿ ಫೈರ್ ಸರ್ವಿಸ್ ಎಲ್ಲ ಲಿಮಿಟೆಗೆ ಕರೆಸಿದ್ರು. ಆಂಬುಲೆನ್ಸ್ ಎಲ್ಲ ಬಂದು ಎಲ್ಲವರನ್ನು ಬಚಾವ್ ಮಾಡ್ಲಿಕ್ಕೆ ನೋಡಿದ್ರು. ಅದರೊಂದು ಫಸ್ಟ್ ಮನೆಯಲ್ಲಿ 4 ಮಕ್ಕಳು ಒಳಗಡೆ ಮಲಗಿದ್ರು. ಅವರನ್ನೆಲ್ಲ ತೆಗಿಯುವಾಗ ಕೊಂಡೋಗಿದ್ದಾರೆ ಆಸ್ಪತ್ರೆಗೆ. ಮತ್ತೆ ಸೆಕೆಂಡ್ ಮನೆಯಲ್ಲಿ ಅವರು ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ಕೊಂಡೋಗಿದ್ದಾರೆ. ನಾವು 2 ಮನೆಯಿಂದ ನಮಗೆ ದೇವರದಿಂದ ಜನಗಣನೆಗೆ ಯಾರಿಗೆ ಏನಾಗಿಲ್ಲ ಸರ್. ಬಾಡಿಗೆ ಇದು ನನ್ನ ಮನೆ, ಬಾಡಿಗೆಯಲ್ಲಿ ಇರುವುದು. ನಾವೊಂದು 12-13 ವರ್ಷದಿಂದ ಇಲ್ಲೇ ಇದ್ದೇವೆ. ಇವರು ಸೆಲೂನ್ ಮಾಡ್ಕೊಂಡು ಇವರು 2 ವರ್ಷ ಆಯ್ತು ಅದರಲ್ಲಿ ಬಂದಿದ್ದಾರೆ. ಇಲ್ಲಿ ಬಾಡಿಗೆ ಬರ್ತಾ ಹೋಗ್ತಾ ಇರ್ತೇವೆ. ಬಾಡಿಗೆ ಇರುವಾಗ ಆ ತರ ಆಗಿದ್ದು. ಬಿಹಾರದವರು. ಬಿಹಾರ ಅಂದ್ರೆ ಇಲ್ಲಿ ಏನು ಕೂಲಿ ಕೆಲಸ? ಇಲ್ಲಿ ಇದು ಕಟ್ಟಡದ ಇದೆಲ್ಲ ಡೋರ್ ಎಲ್ಲ ಫರ್ನಿಚರ್ ಕೆಲಸ ಎಲ್ಲ ಮಾಡ್ತಾ ಇರೋದು ಅವರು. ಬಟ್ ಅವ್ರು ಒಂದೇ ಮನೆಯವರ ಬೇರೆ ಬೇರೆ ಮನೆ? ಅದು ಒಂದು ಬೇರೆ ಮನೆಯವರು ಹೆಂಗ್ಸು ಮೃತಪಟ್ಟಿದ್ದು, ಮತ್ತೊಂದು ಮಕ್ಕಳು ಒಂದೇ ಮನೆಯದ್ದು. ಅದು ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. 4 ಗಂಟೆಗೆ ಮಲಗಿದ್ದೇವೆ. ಮಲಗುವಾಗ ಸೌಂಡ್ ಬಂತು. ಓಡಿ ಹೋಗಿ ಹೊರಗಡೆ ಬಂದು ಎಲ್ಲ ಮನೆಯವರು ಕೂಗಾಡ್ಲಿಕ್ಕೆ ಶುರು. ನಮ್ಮ ಮನೆ ಎಲ್ಲ ನೋಡುವಾಗ ಈ ತರ ಆಗಿದೆ. ಮತ್ತೆ ನಾನು ಸೀದಾ ಓಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಬಂದರು ಪೊಲೀಸ್ದವರು. ಬಂದು ಎಲ್ಲರಿಗೆ ಫೋನ್ ಮಾಡಿ ಫೈರ್ ಸರ್ವಿಸ್ ಎಲ್ಲ ಲಿಮಿಟೆಗೆ ಕರೆಸಿದ್ರು. ಆಂಬುಲೆನ್ಸ್ ಎಲ್ಲ ಬಂದು ಎಲ್ಲವರನ್ನು ಬಚಾವ್ ಮಾಡ್ಲಿಕ್ಕೆ ನೋಡಿದ್ರು. ಅದರೊಂದು ಫಸ್ಟ್ ಮನೆಯಲ್ಲಿ 4 ಮಕ್ಕಳು ಒಳಗಡೆ ಮಲಗಿದ್ರು. ಅವರನ್ನೆಲ್ಲ ತೆಗಿಯುವಾಗ ಕೊಂಡೋಗಿದ್ದಾರೆ ಆಸ್ಪತ್ರೆಗೆ. ಮತ್ತೆ ಸೆಕೆಂಡ್ ಮನೆಯಲ್ಲಿ ಅವರು ಸಿಕ್ಕಾಕೊಂಡಿದ್ರು, ಅವರನ್ನು ಕೂಡ ಕೊಂಡೋಗಿದ್ದಾರೆ. ನಾವು 2 ಮನೆಯಿಂದ ನಮಗೆ ದೇವರದಿಂದ
ಜನಗಣನೆಗೆ ಯಾರಿಗೆ ಏನಾಗಿಲ್ಲ ಸರ್. ಬಾಡಿಗೆ ಇದು ನನ್ನ ಮನೆ ಬಾಡಿಗೆಯಲ್ಲಿ ಇರುವುದು. ನಾವೊಂದು 12-13 ವರ್ಷದಿಂದ ಇಲ್ಲೇ ಇದ್ದೇವೆ. ಇವರು ಸೆಲೂನ್ ಮಾಡ್ಕೊಂಡು ಇವರು 2 ವರ್ಷ ಆಯ್ತು ಅದರಲ್ಲಿ ಬಂದಿದ್ದಾರೆ. ಇಲ್ಲಿ ಬಾಡಿಗೆ ಬರ್ತಾ ಹೋಗ್ತಾ ಇರ್ತೇವೆ. ಬಾಡಿಗೆಯಲ್ಲಿ ಇರುವಾಗ ಆ ತರ ಆಗಿದ್ದು. ಬಿಹಾರದವರು. ಬಿಹಾರ ಅಂದ್ರೆ ಇಲ್ಲಿ ಏನ್ ಕೂಲಿ ಕೆಲಸ ಇಲ್ಲಿ ಇದು ಈ, ಕಟ್ಟಡದ ಇದೆಲ್ಲ ಡೋರ್ ಎಲ್ಲ ಫರ್ನಿಚರ್ ಕೆಲಸ ಎಲ್ಲ ಮಾಡ್ತಾ ಇರೋದು ಅವರು. ಮೃತಪಟ್ಟವರು ಒಂದೇ ಮನೆಯವರ ಬೇರೆ ಬೇರೆ ಮನೆಯವರು? ಅದು ಒಂದು ಬೇರೆ ಮನೆಯವರು ಹೆಂಗ್ಸು ಮೃತಪಟ್ಟಿದ್ದು, ಮತ್ತೊಂದು ಮಕ್ಕಳು ಒಂದೇ ಮನೆಯದ್ದು. ಅದು ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.